ಯಾವುದೇ ಕಾರಣವಿಲ್ಲದೆ ಸ್ವಾರ್ಥಕ್ಕಾಗಿ ಹಿಂಸೆ ಮಾಡುವುದು ಅಧರ್ಮವಾಗುವುದು ಪಾರ್ಥ. ವಾಸ್ತವವಾಗಿ ಅಹಿಂಸೆಯೇ ಪರಮಧರ್ಮ. ಹಾಗೂ ಅದರೊಂದಿಗೆ ಸತ್ಯ, ಕ್ರೋಧ ಮಾಡದೇ ಇರುವುದು ತ್ಯಾಗ, ಮನದ ಶಾಂತಿ, ನಿಂದನೆ ಮಾಡದೇ ಇರುವುದು ದಯಾಭಾವ, ಸುಖದೆಡೆಗೆ ಆಕರ್ಷಿತನಾಗದೇ ಇರುವುದು, ಯಾವುದೇ ಕಾರಣವಿಲ್ಲದೆ ಯಾವುದೇ ಕಾರ್ಯ ಮಾಡದೇ ಇರುವುದು ವೇಗ, ಕ್ಷಮೆ, ತಾಳ್ಮೆ, ಈ ಶರೀರದ ಶುದ್ಧತೆ, ಧರ್ಮದ್ರೋಹ ಮಾಡದೇ ಇರುವುದು ಹಾಗೂ ಅಹಂಕಾರ ಮಾಡದೇ ಇರುವುದು, ಇವೆಲ್ಲ ಗುಣಗಳನ್ನು ಸತ್ವಗುಣ ಸಂಪತ್ತು ಅಥವಾ ದೈವಿ ಸಂಪತ್ತು ಎನ್ನಲಾಗುವುದು. ಇವುಗಳಿಂದಾಗಿಯೇ ಮನುಷ್ಯ ಪರಮಾತ್ಮನ ಅರ್ಥಾತ್ ನನ್ನ ಭಕ್ತಿ ಮಾಡುತ್ತಾನೆ. ಜೀವನದ ಕರ್ತವ್ಯಗಳ ಪಾಲನೆ ಮಾಡುತ್ತಾ ಧರ್ಮದ ಸ್ಥಾಪನೆ ಮಾಡುತ್ತಾನೆ ಹಾಗೂ ಕರ್ಮಫಲದ ಅಪೇಕ್ಷೆಯನ್ನು ತ್ಯಜಿಸಿ ಜೀವನ ಮಾಡುತ್ತಾನೆ.